ಹಲೋ ಹಾಯ್ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಸೊ ಇವತ್ತು ನಾನು ಆಂಧ್ರದಿಂದ ತೆಲಂಗಾಣ ಹೊರಟಿದ್ದೀನಿ. ಏನಕ್ಕಪ್ಪ ಅಂತಂದರೆ ಅಲ್ಲಿ ನನಗೊಂದು ಫಾರ್ಮ್ ಹೌಸು, ಅಂದರೆ ಒಬ್ಬ ಫಾರ್ಮರ್ ಇದ್ದಾರೆ. ಟೋಟಲ್ ಅವರು ಆರ್ಗ್ಯಾನಿಕ್ನೇ ಬೆಳೀತಾ ಇರ್ತಾರೆ ಎಲ್ಲನೂ. ಸೊ ಹಂಗಾಗಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ಬೋದು, ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಚೆನ್ನಾಗಿದೆ. ನಾನು ಮಾತ್ರ ತುಂಬ ಎಂಜಾಯ್ ಮಾಡ್ತೀನಿ ಈ ಒಂದು ರೈಡ್ನ. ಓಕೆನಾ, ನೋಡ್ಬೋದು ನೀವು ಆ ಒಂದು ಬೆಟ್ಟ, ಆ ಒಂದು ಮೋಡ. ಮತ್ತು ಇನ್ನೊಂದು ಬೇಸರ ವಿಷಯ ಏನಪ್ಪ ಅಂತಂದರೆ ಟೆಂಪ್ರೇಚರ್ ಮಾತ್ರ ತುಂಬ ಅಂದರೆ ಜಾಸ್ತಿ ಇದೆ. ನಮಗೆ ಹೆಚ್ಚು ಕಡಿಮೆ ಎಷ್ಟು ಟೆಂಪ್ರೇಚರ್ ತೋರಿಸ್ತಿದೆ ಅಂತಂದರೆ 38ರಿಂದ 40ವರೆಗೂ ತೋರಿಸ್ತಾ ಇದೆ ಟೆಂಪ್ರೇಚರು. ಓಕೆನಾ, ನಿಜ ಹೇಳ್ತಾ ಇದ್ದೀನಿ. ಹೋಗ್ತಾ ಇದ್ದರೆ ರೋಡಲ್ಲಿ ಆ ಹಬೆ ಮುಖಕ್ಕೆ ಹೊಡಿತಾ ಇದೆ. ಓಕೆನಾ, ಸೊ ಹಂಗಾಗಿ ತುಂಬ ಟೆಂಪ್ರೇಚರ್ ಇದೆ. ಅದರಲ್ಲೂ ಕೂಡ ನಾನು ಕರ್ನಾಟಕ ಅಲ್ವಾ, ಪ್ರಾಪರ್ ನಂದು ಕೋಲಾರ ಆಗಿರೋದ್ರಿಂದ ನಮ್ಮದು ಸ್ವಲ್ಪ ಕೂಲ್ ಏರಿಯಾ. ಹಂಗಾಗಿ ಈ ಒಂದು ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದರೂ ಓಕೆ, 2-3 ವರ್ಷದಿಂದ ನಾನು ಈ ಕಡೆ ಇರೋದ್ರಿಂದ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಆ ಕಡೆ ಬಂದರೆ, ನಮ್ಮ ಕಡೆ ಬಂದರೆ ನನಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ಚಳಿನ ಈಗ ತಡ್ಕೊಳಕ್ಕಾಗ್ತಿಲ್ಲ, ಚಳಿ ಜಾಸ್ತಿ ಇರುತ್ತೆ. ಹಂಗಾಗಿ ಇದು ಓಕೆ, ಮ್ಯಾನೇಜ್ ಆಗ್ತಿದೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಅಂದರೆ ಈಗ ಈ ತೆಲಂಗಾಣ ನಾನು ಹೋಗ್ತಾ ಇರೋ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ನನಗೆ ಫಾರ್ಮರ್ಸ್ ಇದ್ದಾರೆ, ಮೂಸಂಬಿ ಫಾರ್ಮರ್ಸ್ ಜಾಸ್ತಿ ಇದ್ದಾರೆ. ಅವ್ರ ತೋಟಗಳನ್ನ ವಿಸಿಟ್ ಮಾಡಿ ಅವ್ರದ್ದು ಏನಿದೆ ಅವ್ರಿಗೆ ಅಪ್ಡೇಟ್ ಮಾಡಿ, ಮತ್ತು ಅವ್ರು ಏನು ಸ್ಪ್ರೇ ಮಾಡಬೇಕು, ಮತ್ತು ಏನು ಈಗ ಕೆಲವೊಬ್ಬರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಬೆಳೆಗೆ ಬರ್ತಿದ್ದಾರೆ. ಅಂದರೆ ನಮಗೆ ಮೂಸಂಬಿಯಲ್ಲಿ ನಾವು 2 ರೀತಿ ಬೆಳೆ ತಗೋತೀವಿ. ಒಂದು ಕತ್ತರಕಾಯಿ ಅಂತ ಕರೀತಾರೆ, ಅದಾದಮೇಲೆ ಸೀಸನ್ ಕಾಯಿ ಅಂತ ಕರೀತಾರೆ. ಸೀಸನ್ ಕಾಯಿಗೆ ರೇಟ್ಗಳಿರಲ್ಲ. ಸೊ ಎಲ್ಲದಕ್ಕೂ ಇನ್ನು ಇವಾಗ ಏನು ಬರುತ್ತೆ ಫ್ಲವರಿಂಗು, ಅದಕ್ಕೆ ರೇಟ್ ಇರುತ್ತೆ. ಅಲ್ಲಿಂದ ಚೆನ್ನಾಗಿ ಬಂದೆ ರೋಡು, ಇಲ್ಲಿ ಮಾತ್ರ ಒಂದು 1 ಅವರು ರೋಡ್ ರೆಡಿ ಮಾಡ್ತಿದ್ದಾರೆ. ಸಾಕಾಗೋಯ್ತು ನನಗೆ, ಹಂಗಿತ್ತು ರೋಡು. ಮತ್ತು ಇನ್ನು ಮುಂದೆ ಬಂದರೆ ಇಲ್ಲಿ ನಾಗಾರ್ಜುನ ಸಾಗರ್ ಅಂತ ನಮಗೆ ಒಂದು ಡ್ಯಾಮ್ ಸಿಗುತ್ತೆ. ನೋಡ್ಬೋದು, ಚೆನ್ನಾಗಿದೆ. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟು ಎಲ್ಲ ಅಂದರೆ ಈ ಯಾರೆಲ್ಲ ಈಗ ಅಗ್ರಿಕಲ್ಚರ್ ಮಾಡ್ತಿದ್ದಾರಲ್ವ, ಆ ಒಂದು ಲ್ಯಾಂಡ್ಸ್ಗೆಲ್ಲನೂ ಇಲ್ಲಿಂದ ನೀರನ್ನ ತಗೋತಾರೆ. ಸೊ ಹಾಗಾಗಿ ಬೋರ್ಸು ಎಲ್ಲನೂ ಚೆನ್ನಾಗಿ ಪಿಕಪ್ ಆಗಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ರಿವರು, ಈ ಒಂದು ನದಿ ಇರೋದ್ರಿಂದನೇ ಅಲ್ಲಿಗೆ ಒಂದು ಒಳ್ಳೆಯ ಒಂದು ನೀರು ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ರೈತರು ಕೂಡ ಚೆನ್ನಾಗಿ ಬೆಳೆಗಳು ಮಾಡೋದಕ್ಕೆ ಇದೊಂದು ಗುಡ್ ಸೋರ್ಸ್ ಆಗಿರ್ಬೋದು ಇದು. ಓಕೆನಾ, ಇದು ತುಂಬ ಅಂದರೆ ಲಾಸ್ಟ್ ಒಂದು 15 ಡೇಸು ಇಲ್ಲಾಂದರೆ ಒಂದು 11 ಡೇಸ್ ಬ್ಯಾಕು. ಓಕೆನಾ, ಇಲ್ಲಿ ಏನಿದೆ ಇದು ನೋಡ್ತಿದ್ದೀರಲ್ವ, ಈಗ ಕಾಣಿಸುತ್ತೆ ನಿಮಗೆ, ನೀರು ಓಪನ್ ಮಾಡಿದ್ರು. ಅಂದರೆ ಲೈಕ್ ಏನು, ನೀರನ್ನ ಬಿಟ್ಟಿದ್ರು ಹಿಂಗೆ ಒಳಗಡೆ. ಓಕೆನಾ, ಆವಾಗ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನನಗೆ ಆ ಕಡೆ ಅಂದರೆ ಬರಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ಬಂದಿದ್ದರೆ. ಆ ಒಂದು ಏನು ಕಾಣಿಸ್ತಿದೆಯಲ್ಲ, ಅದರಲ್ಲಿ ನೀರೆಲ್ಲ ಬಿಡ್ತಿರ್ತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ನೇಚರ್ನ ಒಂದು ಸ್ಪೆಷಾಲಿಟಿನೇ ಅದಲ್ವಾ. ಲೈಕ್ ನಮ್ಮನ್ನು ಸೆಳೆಯುತ್ತೆ ನೇಚರು ನೋಡೋದಕ್ಕೆ, ಕಣ್ಣಿಗೆ ಸ್ವಲ್ಪ ತಂಪಾಗತ್ತೆ. ಲೈಕ್ ಏನೋ ಒಂಥರ ಖುಷಿ ನೇಚರ್ನ ಈ ಥರ ನೇಚರ್ನೆಲ್ಲ ನೋಡ್ತಾ ಇದ್ದರೆ ನನಗೆ. ಸೊ ನೋಡಿ, ಈ ನದಿಯಿಂದ ತುಂಬ ಜನ ಬೆಳೆಗಳು ಮಾಡ್ತಾಯಿದ್ದಾರೆ ಈ ನೀರನ್ನ ತೊಗೊಂಡು. ನಿಜವಾಗ್ಲೂ ಈ ಥರ ನದಿಗಳು ಇರೋದ್ರಿಂದನೇ ನಮ್ಮ ರೈತರಿಗೆ ಸ್ವಲ್ಪ ತುಂಬ ಯೂಸ್ ಆಗ್ತಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಓಕೆನಾ, ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಇದು ಕೂಡ. ಈ ನದಿ ಏನಿದೆ ಹೆಚ್ಚು ಕಡಿಮೆ ಯಾವಾಗಲೂ ನೀರಿರುತ್ತೆ ಇದರಲ್ಲಿ. 24 ಇವಾಗ ಅಂದರೆ ನಮ್ಗೆ ಇವಾಗ ಮಳೆ ಬಿದ್ದರೆ ಮಾತ್ರ ನೀರು ಬರುತ್ತೆ, ಈ ಥರ ಹೇಳ್ತಾ ಇರ್ತೀವಲ್ವ. ಸೊ ಸ್ವಲ್ಪ ಲಿಟ್ಲ್ ಬಿಟ್ ಕಡಿಮೆ ಆಗುತ್ತೆ, ಬಟ್ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಮ್ಯಾನೇಜಬಲ್ ಮಾಡ್ಕೋಬೋದು ನಮ್ಮ ಫಾರ್ಮರ್ಸು. ಸೊ ಹಂಗಾಗಿ ಇದನ್ನು ನಾಗಾರ್ಜುನ ಸಾಗರ್ ಅಂತ ಕರೀತಾರೆ. ಅದಾದಮೇಲೆ ನನ್ನೊಂದು ಜರ್ನಿ ಎಲ್ಲ ಆಲ್ಮೋಸ್ಟ್ ನಾನು ನನ್ನ ಬೈಕಲ್ಲೇ ಜರ್ನಿ ಮಾಡ್ತೀನಿ. AP ತೆಲಂಗಾಣ ಎಲ್ಲ ತುಂಬ ಚೆನ್ನಾಗಿ ಓಡಾಡಿದೆ ನನ್ನ ಬೈಕು. ನಾನು ಅದನ್ನು ಬುಜ್ಜಿಗಾಡು ಅಂತ ಕರಿತೀನಿ ಅದನ್ನು. ಓಕೆನಾ, ನಾನು ತುಂಬ ಅಂದರೆ ಇಲ್ಲಿವರೆಗೂ ಕೂಡ ಆ ಒಂದು ಬೈಕು ಯಾವಾಗಲಿ ನನಗೆ ಮೋಸ ಮಾಡಲಿಲ್ಲ. ಲೈಕ್ ಏನು, ಈಗ ಏನಾದರೂ ನಂದು ಗಾಡಿ ಪಂಚರ್ ಆದರೂ ಕೂಡ ಪಂಚರ್ ಶಾಪ್ ಹತ್ರನೇ, ಅಂದರೆ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಪಂಚರ್ ಆಗಿರುತ್ತೆ. ಪೆಟ್ರೋಲ್ ಆಗೋಗಿದ್ರು ಕೂಡ ಲಿಟ್ಲ್ ಬಿಟ್ ಸ್ವಲ್ಪ ಮುಂದೆನೇ ಪೆಟ್ರೋಲ್ ಬಂಕ್ ಇರುತ್ತೆ, ಈ ಥರ. ಮತ್ತು ಯಾವುದೇ ರೀತಿ ನನಗೆ ಸಮಸ್ಯೆ ಮಾಡಲಿಲ್ಲ ಇದು. ಓಕೆನಾ, ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಬೈಕ್ನ. ಇನ್ನು ನೆಕ್ಸ್ಟ್ ಅದಾದಮೇಲೆ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು ಹೊರಟೆ ಇದಾದಮೇಲೆ ಮುಗಿಸ್ಕೊಂಡು ಇದು ನೋಡಿ, ಈಗ ನದಿ ಏನಿದೆಯಲ್ಲ, ಆ ನದಿ ಇಲ್ಲಿಂದ ಟೋಟಲಾಗಿ ಆ ನೀರೆಲ್ಲನೂ ಈ ರೋಡಲ್ಲಿ ಬಂದರೆ ನೋಡಿ ತುಂಬ ಚೆನ್ನಾಗಿದೆ ಇದು ಲೊಕೇಶನ್ ಕೂಡ. ಆ ಮೋಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಕಳೆದೋಗ್ಬಿಟ್ಟೆ ನಾನು ಈ ಲೊಕೇಶನ್ನ ನೋಡಿ, ಅಷ್ಟು ಚೆನ್ನಾಗಿದೆ. ಮತ್ತು ಜಾಸ್ತಿ ಮಳೆ ಏನಾದರೂ ಆದಾಗ ಇಲ್ಲಿವರೆಗೂ ನೀರು ಬರುತ್ತೆ. ಇಲ್ಲಿ ಗಾಡಿಗಳು ನಿಲ್ಲಿಸಿದಾರಲ್ಲ ಸೈಡು, ಅಲ್ಲಿವರೆಗೂ ಕೂಡ ನೀರು ಬಂದಿರುತ್ತೆ. ರೋಡಿಗೆ ಬರಲ್ಲ ನೀರು, ಬಟ್ ಅಲ್ಲಿವರೆಗೂ ನೀರು ಅನ್ನೋದು ಬಂದಿರುತ್ತೆ. ಸೊ
ಸೊ ನೋಡ್ಬೋದು ನೋಡಿ ಇಷ್ಟು ಚೆನ್ನಾಗಿದೆ ಲೊಕೇಶನ್ನು. ನಾನು ತುಂಬ ಲೈಕ್ ಮಾಡ್ತೀನಿ ಈ ಥರ, ನಾನು ಜಾಸ್ತಿ ಈ ಥರ ಲೊಕೇಶನ್ ಇನ್ನು ಎ ಪಿ ತೆಲಂಗಾಣದಲ್ಲಿ ಗಣೇಶ ಹಬ್ಬ ಮಾಡ್ತಾರೆ. ಅವ್ರು ನಿಜ ನಾನು ಎಲ್ಲೂ ನೋಡಲಿಲ್ಲ ಅಷ್ಟು ಕ್ರೇಜಿಯಾಗಿ ಮಾಡ್ತಾರೆ. ನೋಡಿ ಎಷ್ಟು ಜನ ಹಬ್ಬ ಎಲ್ಲ ಪ್ರತಿಯೊಬ್ಬರು ಮನೆಯಿಂದ ಹಿಡಿದು ಎಲ್ಲರೂ ಡ್ಯಾನ್ಸ್ ಆಡ್ತಾ ಇರ್ತಾರೆ. ನನಗನ್ನಿಸ್ದಂಗೆ ಈ ಒಂದು ಗಣೇಶನ ಹಬ್ಬ ಬಂದ್ರೇ ಟೋಟಲಾಗಿ ಎಲ್ಲರೂ ಎಷ್ಟೇ ಕೆಲಸ ಇದ್ದರೂ ಕೂಡ 3 ದಿವಸ ರಜಾ ಹಾಕ್ಕೊಂಡು ಬಂದು ಮನೇಲಿದ್ದು ಗಣೇಶ ಹಬ್ಬನ ಮಾಡಿ ಗಣೇಶನ ನೀರಲ್ಲಿ ಬಿಟ್ಟು ಹೋಗ್ತಾರೆ ಎಲ್ಲರೂ ಎ ಪಿ ತೆಲಂಗಾಣದಲ್ಲಿ ಆಲ್ಮೋಸ್ಟು. ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಲೇಡೀಸ್ ಕೂಡ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ನೋಡಿದೆ ಲಾಸ್ಟ್ ಇಯರ್ ನಾನು ಕೂಡ ಇದೇ ಥರ ಇವ್ರ ಜೊತೆಲಿ ಸೇರಿಕೊಂಡು ಎಂಜಾಯ್ ಮಾಡಿದ್ದೆ. ಈ ವರ್ಷ ಮಾಡಲಿಕ್ಕಾಗಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಗಮನ ಕೊಡಲಿಲ್ಲ ಈ ಕಡೆ ಜಾಸ್ತಿ. ನೋಡ್ಬೋದು ನೋಡಿ ಒಂದೇ ಊರಲ್ಲಿ ಎಷ್ಟು ಗಣೇಶ ಕುಳಿಸಿದ್ದಾರೆ ನೋಡಿರಿ. ಇನ್ನೂ 2 ಗಣೇಶ ಹಂಗೆ ಇದ್ದಾವೆ. ಹಂಗೆ ಸುಮ್ಮನೆ ಏನಕ್ಕೆ ಒಂದೂರಲ್ಲಿ ಆ ಥರ 5-6 ಈ ಥರ ಕುಳಿಸ್ತಿರೋ, ಎಲ್ಲನ ಒಂದೇ ಕಡೆ ಒಂದೇ ಊರಲ್ಲಿ ಒಂದು ಗಣೇಶ ಇಟ್ಟು ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಅದು ನಿಮ್ಮ ಪರ್ಸ್ನಲ್ಲು, ಸೊ ಅದು ನಿಮ್ಮ ಇಷ್ಟ. ಸೊ ನಾನಾದರೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಡೆ ಇನ್ನೊಂದು ಏನಪ್ಪ ಅಂತಂದರೆ ಗಣೇಶನಿಗೆ ಲಡ್ಡು ಅಂತ ಇಡ್ತಾರೆ, ಓಕೆನಾ. ಆ ಲಡ್ಡು ಇಟ್ಟಾಗ ಲಡ್ಡುನ ಕರೀತಾರೆ, ಅಂದರೆ ಹರಾಜಿಗೆ ಇಡ್ತಾರೆ. ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. 2 ಲಕ್ಷ, 3 ಲಕ್ಷ, 4 ಲಕ್ಷವರೆಗೂ ಆ ಲಡ್ಡು ಅನ್ನೋದನ್ನು ಅಂದರೆ ಬೀಟ್ ಮಾಡ್ತಾರೆ ನೋಡಿ. ಎಲ್ಲ ಆತನ ನೋಡ್ಬೋದು ನೀವು, ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದಾನೆ ನೋಡಿ. ಅದು ಲಡ್ಡು, ಅಷ್ಟು ದಪ್ಪ ಲಡ್ಡು ಇರುತ್ತೆ. ಆ ಲಡ್ಡುನ ಆತನು ತೊಗೊಂಡಿದ್ದಾನೆ, ಅದಕ್ಕೆ ಡೋಲ್ ಹೊಡ್ಕೊಂಡು ಆತನ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಆತನ ನೋಡ್ಬೋದು ನೀವು, ನೋಡಿದ್ರಲ್ವ, ಆ ಥರ ಇರುತ್ತೆ. ಇನ್ನೇನಿನ್ನ ಈ ಊರು ಆದಮೇಲೆ ನೆಕ್ಸ್ಟ್ ಬರೋದೇನು ಫಾರ್ಮ್ ಹೌಸು. ಸೊ ನೋಡ್ಬೋದು ನೀವು, ನೆಕ್ಸ್ಟ್ ಫಾರ್ಮ್ ಹೌಸ್ ಬರುತ್ತೆ ನೋಡಿ. ಇದೇ ಫಾರ್ಮ್ ಹೌಸ್ ಗೇಟು, ಓಕೆನಾ. ಇದು ಹೆಚ್ಚು ಕಡಿಮೆ 15 ಎಕರ್ಸಲ್ಲಿ ಇದೆ ಫಾರ್ಮ್ ಹೌಸು. ಇದರಲ್ಲಿ ಆಲ್ಮೋಸ್ಟು ನಮಗೆ 15 ಎಕರಲ್ಲಿ ಇವರು ಸೊ ಆಲ್ಮೋಸ್ಟ್ ಇದೊಂದು 2 ಎಕರೆಯಲ್ಲಿ ಭತ್ತ ಹಾಕ್ಕೊಂಡಿದ್ದಾರೆ. ಸೊ ಅದು ಅವ್ರು ತಿನ್ಲಿಕ್ಕಂತಲೇ ಹಾಕ್ಕೊಂಡಿರೋದು, ಬೇರೆ ಪರ್ಪಸ್ ಏನೂ ಇಲ್ಲ. ಅವ್ರು ತಿನ್ನೋದಕ್ಕೆ ಮತ್ತು ಅವ್ರ ಕೊಲೀಗ್ಸ್ಗೆಲ್ಲ ಕೊಡ್ತಿರ್ತಾರೆ. ಈ ಫಾರ್ಮ್ ಹೌಸು ಓನರ್ ಹೆಸರು ರಮೇಶ್ ಸರ್ ಅಂತ. ಅವರು ಕೊಯಮತ್ತೂರಲ್ಲಿರ್ತಾರೆ. ಸೊ ಪ್ರಾಪರ್ ಅವ್ರದ್ದು ಹೈದ್ರಾಬಾದು, ಬಟ್ ಅವರು ಕೊಯಮತ್ತೂರಲ್ಲಿರ್ತಾರೆ. ಅವ್ರದ್ದು ದೊಡ್ಡ ಬಿಸ್ನೆಸ್ ಇದೆ, ಸೊ ಹಂಗಾಗಿ ಅವ್ರು ಅಲ್ಲಿ ಬ್ಯುಸಿ ಇರ್ತಾರೆ. ಸೊ ಇದನ್ನೆಲ್ಲ ನಾನು ಟೋಟಲಾಗಿ ಟೇಕ್ ಓವರ್ ಮಾಡಿ ಪ್ರತಿದಿ ಕೂಡ ಅಪ್ಡೇಟ್ ಮಾಡಿ ಅವ್ರಿಗೆ ಏನೇನು ಕೊಡಬೇಕು ಏನು ಅನ್ನೋದನ್ನು ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ನಮಗೆ ನೋಡ್ಬೋದು ಇದು ಭತ್ತ, ಅದಾದಮೇಲೆ ನೆಕ್ಸ್ಟು ಮ್ಯಾಂಗೋ ಟ್ರೀಸ್ ಇದ್ದಾವೆ, ಅದಾದಮೇಲೆ ನೆಕ್ಸ್ಟು ನಮಗೆ ಫಾರ್ಮ್ ಆಯಿಲ್ ಇದೆ, ಅದಾದಮೇಲೆ ಬನಾನಾ ಇದೆ. ಈ ಬನಾನಾ ಏನಪ್ಪ ಅಂತಂದರೆ ಓನ್ಲಿ ಅವ್ರು ತಿನ್ನೋದಕ್ಕಂತಲೇ ಹೆಚ್ಚು ಕಡಿಮೆ ಒಂದು 2 ಎಕರೆಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ ಅವರು ತಿಂತಾರೆ. ಅದಾದಮೇಲೆ ಯಾಕಂದರೆ ಅದು ಟೋಟಲ್ ಆರ್ಗ್ಯಾನಿಕಲ್ಲಿ ಬೆಳೆದಿದ್ದೀವಲ್ಲ, ಹಂಗಾಗಿ ಅವ್ರ ಕೊಲೀಗ್ಸ್ಗೆಲ್ಲ ಜಾಸ್ತಿ ಕೊಡ್ತಿರ್ತಾರೆ ಅವರು. ಸೊ ಹಂಗಾಗಿ ಟೋಟಲಾಗಿ ಇದು ಬಂದು ನಿಮಗೆ ಒಂದು 15 ಎಕರೆಗೆ ಬರುತ್ತೆ. ಅದರಲ್ಲೂ ಕೂಡ ಇದು ಮ್ಯಾಂಗೋಸ್ ನೋಡ್ಬೋದು ನೀವು. ಇನ್ನೂ ಅದರಲ್ಲಿ ಮ್ಯಾಂಗೋಸ್ ಕೆಲವೊಂದು 3 ಇಯರ್ಸ್ ಪ್ಲ್ಯಾಂಟ್ಸ್ ಇದ್ದಾವೆ, ಕೆಲವೊಂದು 2 ಇಯರ್ಸ್ ಪ್ಲ್ಯಾಂಟ್ಸ್ ಇದ್ದಾವೆ. 3 ಇಯರ್ಸ್ ಆ್ಯಂಡ್ ಎಬೋ ಇರೋ ಪ್ಲ್ಯಾಂಟ್ಸ್ಗಾದರೆ ಆಲ್ರೆಡಿ ಈಲ್ಡ್ ಬಂದಿದೆ. ಲಾಸ್ಟ್ ಇಯರ್ ಕೂಡ ಈಲ್ಡ್ ತೊಗೊಂಡಿದ್ವಿ ನಾವು. ಆ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಇರುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಆರ್ಗ್ಯಾನಿಕಲ್ಲಿ ಬೆಳೆದಿರ್ತೀವಲ್ವ, ತುಂಬ ಅದ್ಭುತವಾಗಿರುತ್ತೆ. ಅದು ತಿನ್ನೋದಕ್ಕೇನೋ ಒಂಥರ ಮಜಾ ಬೇರೆ ಲೆವೆಲ್ ಇರುತ್ತೆ ಬಿಡ್ರಿ, ಹೇಳೋದೇ ಬೇಡ. ಅದನ್ನು ಅನುಭವಿಸಿರೋರಿಗೆ ಮಾತ್ರನೇ ಗೊತ್ತು, ತಿಂದೋರಿಗೆ ಮಾತ್ರನೇ ಗೊತ್ತು ಅದರದ್ದು ಮಜಾ ಹೆಂಗಿರುತ್ತೆ ಅಂತ. ಇನ್ನು ಇದು ಫಾರ್ಮ್ ಹೌಸು. ಸೊ ಯಾವಾಗಾದರೂ ನಾನು ಬಂದಾಗ, ಇಲ್ಲಾಂತಂದರೆ ಅವರು ಬರ್ತಾರೆ ಸಾರು, ಅವ್ರು ಯಾವಾಗಾದರೂ ಬಂದಾಗ ಇಲ್ಲಿ ಇರೋದಕ್ಕಂತಲೇ ಅವರು ಈ ಒಂದು ಫಾರ್ಮ್ ಹೌಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗೋಣ ಫಾರ್ಮ್ ಹೌಸಲ್ಲಿ. ಅಂದರೆ ಫುಲ್ ಒಳಗಡೆ ಹೋಗಲ್ಲ ನಾನು, ಯಾಕಂತಂದರೆ ಅಲ್ಲಿ ಫಾರ್ಮ್ ವಿಸಿಟ್ ಮಾಡಬೇಕು. ಸೊ ಹಾಗಾಗಿ ನೋಡಿ, ಇದು ಫಾರ್ಮ್ ಹೌಸು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಫಾರ್ಮ್ ಹೌಸ್ ಕೂಡ. ಮತ್ತು ಗಿಡಗಳು ಎಲ್ಲ ನೋಡ್ಬೋದು, ಫಾರ್ಮ್ ಆಯಿಲ್ ಗಿಡಗಳಿದ್ದಾವೆ ಇನ್ನು ಸ್ವಲ್ಪ ಆ ಕಡೆ, ಗೇಟಿಂದ ಆ ಕಡೆ ಹೋದರೆ, ಓಕೆನಾ. ಇದು ಫಾರ್ಮ್ ಹೌಸು ಸಿಂಪಲ್ಲಾಗಿದೆ. ಇನ್ನು ಬನ್ನಿ ಹೋಗೋಣ, ಭತ್ತ ಯಾವ ರೀತಿ ಇದೆ ನೋಡೋಣ. ನಮ್ಮದು ಭತ್ತ ನೋಡಿ, ಇದು ಭತ್ತದ ತೋಟ. ಟೋಟಲಾಗಿ ಇದೊಂದು 2 ಎಕರೆಯಲ್ಲಿದೆ. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ಸ್ ಆಗಿರ್ಬೋದು ಏನೂ ಯೂಸ್ ಮಾಡಿಲ್ಲ, ಓನ್ಲಿ ಆರ್ಗ್ಯಾನಿಕಲ್ಲಿ ಯೂಸ್ ಮಾಡಿರ್ತಕ್ಕಂಥ ಭತ್ತದ ತೋಟ ಇದು, ಓಕೆನಾ. ನೋಡ್ಬೋದು ತುಂಬ ಚೆನ್ನಾಗಿದೆ. ಲೈಕು ಆರ್ಗ್ಯಾನಿಕಲ್ಲಿ ಮಾಡಿದ್ರೆ ಈಲ್ಡ್ ಬರಲ್ಲ ಅಂತಾರೆ, ಮತ್ತೊಂದು ಚೆನ್ನಾಗಿರಲ್ಲ ಅಂತಾರೆ. ಏನಿಲ್ಲ, ಬರುತ್ತೆ, ಬಟ್ ಟೈಮ್ ತಗೊಳತ್ತೆ ಅಷ್ಟೇ. ಮತ್ತು ಇಲ್ಲಿ ಮೇಂಟೈನ್ ಮಾಡೋದು ಇವರು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದೂ. ಅವ್ರ ಹತ್ರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಓಕೆನಾ. ಇಲ್ಲಿ ಬಂದರೆ ಮತ್ತು ತುಂಬ ಖುಷಿ ಏನಪ್ಪ ಅಂದರೆ ಇಲ್ಲೊಂದು ನಾಯಿ ಇದೆ, ಬಂದಿದ್ದ ತಕ್ಷಣ ಬರುತ್ತೆ, ನನ್ನ ಮೇಲೇ ಬರ್ತಾ ಇರುತ್ತೆ. ಇದು ಕೂಡ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂದ್ಕೊಳ್ಳಿ. ಇಲ್ಲಿ ಬಂದರೆ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ನನ್ನ ಜೊತೆಯಲ್ಲಿ ಬಂದು ಮಾತಾಡಿಸ್ಕೊಂಡು. ಅದಾದಮೇಲೆ ತಿರ್ಗಿ ಅದ್ರ ಹತ್ರನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅವಾಗವಾಗ ಬೇಜಾರಾದಾಗ, ಆಟ ಆಡಿಕೊಂಡು ಅದಾದಮೇಲೆ ನೆಕ್ಸ್ಟು ಫಾರ್ಮ್ನ ನೋಡಿಕೊಂಡು ಇನ್ನು ನನ್ನ ಪಾಡಿಗೆ ನಾನು ಇನ್ನು ನನ್ನ ಜರ್ನಿನ ಸ್ಟಾರ್ಟ್ ನನ್ನ ಜರ್ನಿ ಕಡೆ ನಾನು ಹೋಗ್ತಾ ಇರ್ತೀನಿ.
ಇನ್ನು ಎ ಪಿ ತೆಲಂಗಾಣದಕ್ಕೆ ಬಂದರೆ ನಿಮಗೆ ನೋಡಿ ಗಣೇಶನ ಹಬ್ಬ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಂದ ಹಿಡಿದು ಎಲ್ಲರೂ ಎಂಜಾಯ್ ಮಾಡ್ತಾಯಿರ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ನಾನು ನೋಡಿರೋ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ನೋಡಿ. ಎಲ್ಲ ಅಂದರೆ ಅವರೆಲ್ಲ ಫ್ಯಾಮ್ಲಿನೇ, ಬೇರೆ ಯಾರೂ ಆಗಿರಲ್ಲ, ಎಲ್ಲ ಫ್ಯಾಮ್ಲಿ ಮೆಂಬರ್ಸೇ ಇರ್ತಾರೆ. ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಈ ಥರ ಡ್ಯಾನ್ಸ್ನ ಆಡ್ತಾಯಿರ್ತಾರೆ. ಸೊ ಯಾಕಂದರೆ 9 ದಿವಸ ಆಗಿದ್ದೀವಲ್ಲ, ಹಂಗಾಗಿ ಎಲ್ಲ ಬಿಡ್ತಿದ್ದಾರೆ ಗಣೇಶನ. ಸೊ ಎಲ್ಲರಿಗೂ ಈ ಒಂದು ಗಣೇಶ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ರೀತಿ ಬೆಳೆ ಬಂದು ಆ ಬೆಳೆಗೆ ಒಂದು ಒಳ್ಳೆ ರೇಟ್ ಸಿಕ್ಕಿ ಅವರ ಒಂದು ಮುಖದಲ್ಲಿ ನಗು ಕಂಡ್ರೆ ಅದೇ ನಮಗೆ ದೊಡ್ಡ ಖುಷಿ. ಓಕೆನಾ? ಜೈ ಜವಾನ್ ಜೈ ಕಿಸಾನ್. ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಅಗ್ರಿಕಲ್ಚರ್ ಬಗ್ಗೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.